ನಮಸ್ಕಾರ, ನನ್ನ ಹೆಸರು ಶ್ರೇಯಸ್. SSB ಮೋಟೋ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತೊಂದು ಅಲ್ಟಿಮೇಟ್ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಎಸ್, ದಿ 2003 ದಿ ಸೆಕೆಂಡ್ ಜನರೇಷನ್ ಫಿಯಾರೋ F2. 2003 ಲಾಂಚ್ ಆಗಿದ್ದು ಗಾಡಿ. ಫಿಯರೋ, ಸುಜುಕಿ ಮತ್ತು ಫಿಯರೋ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅವರಿಬ್ಬರು ಸಪ್ರೇಷನ್ ಆದಮೇಲೆ ಇವಾಗ TVS F2 ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರು. ದಿ ಅಲ್ಟ್ರಾ ಲೆಜೆಂಡ್ ಗಾಡಿ ಅಂತಲೂ ಹೇಳ್ಬೋದು. ಯಾಕಂತಂದರೆ ಇದ್ರ ಇಂಜಿನ್ನು ಎಷ್ಟು ರಿಫೈನ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡೋಕ್ಕೂ ಗಾಡಿ ಚೆನ್ನಾಗಿದೆ ಮತ್ತು ಓಡ್ಸೋಕ್ಕೂ ತುಂಬ ಚೆನ್ನಾಗಿದೆ. ಸೊ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡ್ತಿರೋದು ಏನಕ್ಕೆ ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸು, ಇದ್ರದ್ದು ಇಂಜಿನ್ ಸ್ಪೆಸಿಫಿಕೇಷನ್ಸು, ಏನೇನು ಲೋಡೆಡ್ ಇದೆ ಗಾಡೀಲಿ ಮತ್ತು ಏನೆಲ್ಲ ಇದೆ, ಸೊ ಎಷ್ಟು ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಪವರ್ಡ್ ಬೈ 148cc ಏರ್ ಕೂಲ್ಡ್ ಇಂಜಿನ್ನು, 12.3 bhp ಜೊತೆಗೆ 10 ಮೀಟರ್ಸ್ ಆಫ್ ಟಾಕ್ ಇದೆ ಈ ಗಾಡೀಲಿ. ಇಂಜಿನ್ ರಿಪ್ಲೇಸ್ಮೆಂಟ್ ಮಾಡಿಸಿದ್ದೀನಿ. ಸೊ ಇಂಜಿನ್ ಬೋರಿಂಗ್ ಬಂದುಬಿಟ್ಟಿತ್ತು. ಸೊ ಅದನ್ನು ನಾನು ರಿಪ್ಲೇಸ್ಮೆಂಟ್ ಮಾಡಿದ್ದೀನಿ. ಇದ್ರದ್ದು ಸ್ಪೇರ್ ಪಾರ್ಟ್ಸ್ ಸಿಗೋದು ಭಾಳ ಕಷ್ಟ. ಹಂಗೂ ಹಿಂಗೂ ಸ್ಪೇರ್ ಪಾರ್ಟ್ಸ್ ಸಿಕ್ತು. ನಾನು ಗಾಡಿನ ಕಂಪ್ಲೀಟ್ ರೆಡಿ ಮಾಡಿಸಿದ್ದೀನಿ. ಸೊ ಈ ಥರ ಕಾಣುತ್ತೆ ಗಾಡಿ. ಸೈಡ್ ಲುಕ್ಕಿಂದ ಹಿಂಗೆ ಕಾಣುತ್ತೆ. ಸ್ಪೋರ್ಟಿವ್ ಆಗೂ ಇದೆ. ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ಟೈಮ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋಣ. ಸೊ ಇವಾಗ ನನ್ನ ಹತ್ರ ಆ್ಯಕ್ಷನ್ ಕ್ಯಾಮ್ರಾ ಇಲ್ಲ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಳ್ಳೆ ಒಂದು 150cc ಗಾಡಿ ಅಂತಲೂ ಹೇಳ್ಬೋದು. ಇದು 4 ಸ್ಪೀಡ್ ಗೇರ್ ಬಾಕ್ಸು. 2005ಇಂದ 2007ವರೆಗೂ 5 ಸ್ಪೀಡ್ ಗೇರ್ ಬಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. 2007ನಲ್ಲಿ ಡಿಸ್ಕಂಟಿನ್ಯೂ ಆಗೋಯಿತು ಗಾಡಿ. 150 ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ 150cc ಅಂದರೆ ಫಿಯರೋ. ಐ ಥಿಂಕ್ ನಾನು ಈ ಗಾಡಿ ರಿವ್ಯೂ ಮಾಡ್ತಿರೋದು ನಾನೇ ಮೊದಲನೇ ಒಬ್ಬ ಅನ್ಸುತ್ತೆ. ಅಂದರೆ ಈ ಯೂಟ್ಯೂಬ್ ಚಾನಲ್ಗೆ F2 ಕನ್ನಡದಲ್ಲಿ ಯಾರೂ ರಿವ್ಯೂ ಮಾಡಿಲ್ಲ ಅನ್ಸುತ್ತೆ. ಎಷ್ಟೋ ಜನ ಫಿಯರೋ, ಸುಜುಕಿ ಫಿಯರೋ, TVS ಫಿಯರೋ ರಿವ್ಯೂ ಮಾಡಿರ್ತಾರೆ. ಆದರೆ ಈ ಚಾನಲಲ್ಲಿ F2ನ ರಿವ್ಯೂ ಮಾಡ್ತಿರೋದು ನಾನೇ ಮೊದಲನೇ ಒಂದು ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ. ಎಲ್ಲ ಪೇಂಟಿಂಗ್ ಎಲ್ಲ ಕಿತ್ತು ಬರ್ತಾಯಿದೆ. ನಾನು ಇಲ್ಲೆಲ್ಲ ನೋಡ್ಬೋದು. ಸೊ ಪೇಂಟಿಂಗ್ ಎಲ್ಲ ಹೋಗ್ಬಿಟ್ಟಿದೆ. ಬಟ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಏನೇ ಹೇಳಿ. ಪಿನ್ ಟು ಪಿನ್ ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಸೊ ಬ್ಯಾಕ್ ಲುಕ್ ಹಿಂಗೆ ಕಾಣುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಎಸ್, ಸ್ಪೀಡೋಮೀಟರು, RPM ಮೀಟರು, ಫ್ಯೂಲ್ ಮೀಟರ್. ಸೊ ಫ್ಯೂಲ್ ಟ್ಯಾಂಕು 12 ಲೀಟರ್ ಫ್ಯೂಲ್ ಟ್ಯಾಂಕ್ ಇದು. ಒಳ್ಳೆ ಪವರ್ ಇದೆ ಗಾಡಿ. ಫ್ಯಾಬ್ಯುಲಸ್. ದಿ OG, ದಿ ಓಲ್ಡ್ ಇಸ್ ಗೋಲ್ಡ್, ದಿ ಲೆಜೆಂಡ್ ಅಂತಲೇ ಹೇಳ್ಬೋದು ಈ ಗಾಡಿನ. ನಾನು ಎಷ್ಟೋ ಗಾಡಿನ ಓಡಿಸಿದ್ದೀನಿ. ಈ ಗಾಡಿ ಅಂತ ಬಂದ ತಕ್ಷಣ ನಾನು ಯಾವತ್ತೂ ನಾನು ಎಷ್ಟೋ ಗಾಡಿ ಓಡಿಸಿದ್ದೀನಿ. ಬಟ್ ಈ ಗಾಡಿ ನನಗೆ ಅಷ್ಟು ಇಷ್ಟ ಆಗೋಯ್ತು ಅಂದರೆ, ಎಷ್ಟು ಎಂಜಾಯ್ ಮಾಡಿದ್ದೀನಿ ರೈಡಿಂಗ್ ಅಂದರೆ. ಮೈಲೇಜ್ ಇವಾಗ 45 ಕೊಡ್ತಾಯಿದೆ. ಮುಂಚೆ 50, ಸಿಟಿಯಲ್ಲೊಂದು 48 ಕೊಡ್ತಾಯಿತ್ತು. ಇವಾಗ ಸಿಟಿಯಲ್ಲಿ ಒಂದು 48, ಹೈವೇದಲ್ಲಿ ಒಂದು 50 ಕೊಡ್ತಾಯಿತ್ತು. ಇವಾಗ ಇಂಜಿನ್ ರಿಪ್ಲೇಸ್ಮೆಂಟ್ ಮಾಡಿದ್ಮೇಲೆ 45 ಕೊಡ್ತಾಯಿದೆ. ಎಲ್ಲ ಕ್ರ್ಯಾಂಕು, ಸೆಕೆಂಡರಿ ಪೈಪ್ ಸೆಕ್ಷನು, ಒಳಗಡೆ ಏನೇನೆಲ್ಲಾಗಿದೆ ಎಲ್ಲ ಚೇಂಜ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನೋಡಿ, ಮೇಲ್ಗಡೆ ಮಾತ್ರ ಸಿಲ್ವರ್ ಇದೆ, ಇಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಇದೆ. ಕಂಪ್ಲೀಟ್ ಚೇಂಜ್ ಮಾಡಿಸಿದ್ದೀನಿ. ಎಸ್, TVS. ಬರೀ ಮಾತಾಡಿದ್ದೆ ಆಯಿತು. ಸೊ ಇದ್ರ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತೆಲ್ಲ ಹೇಳ್ತೀನಿ ನಾನು. ಸೊ ಬನ್ನಿ ಒಂದು ರೈಡ್ ಹೋಗಿ ಬರೋಣ.
ಸೊ ಎಸ್, ಒಂದು ರೋಡ್ ಎಕ್ಸಾಸ್ಟ್ ನೋಡಿ ಕೇಳಿಸ್ಕೊಂಡ್ಬಿಡಿ ಗಾಡಿದು, ಸಕ್ಕತ್ತಾಗಿದೆ ಮಾತ್ರ. ನನ್ನ ಗಾಡಿ ಸೌಂಡಿಗಿಂತ JCB ಗಾಡಿ ಸೌಂಡೇ ಜಾಸ್ತಿ ಬರ್ತಾಯಿದ್ದಲ್ಲ ಗುರು. ಎಲ್ಲೋಯ್ತಾನಪ್ಪ ಹುಡುಗ, ಆ ಕಡೆ ಹೋಯ್ತಾನೆ. ಓಕೆ, ಎಕ್ಸಾಸ್ಟ್ ನೋಟ್ ಆಯ್ತಪ್ಪ ಸದ್ಯ. ಸೊ ನಾನು ಇಲ್ಲಿಲ್ಲೇ ವೀಡಿಯೋ ಮಾಡ್ತಾ ಇರೋದು, ಯಾಕಂದರೆ ನಾನು ದೂರನೂ ಎಲ್ಲೂ ಹೋಗಲ್ಲ. ಇವಾಗ ನಾನು ಸಿಂಡಿಕೇಟ್ ಲೇಔಟಲ್ಲಿದ್ದೀನಿ, D ಗ್ರೂಪ್ 1ರಲ್ಲಿ. ವಾ 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 ವಾ, ವಾಟ್ ಅ ಬ್ರೇಕಿಂಗ್ ಮ್ಯಾನ್. ಅಲ್ಲೇ ಹೋಯ್ತಾನ JCB. ಯಪ್ಪ 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 ಯಪ್ಪ, ನಾನು ಆ್ಯಕ್ಚುಲಿ ರಾಂಗ್ ಮಾಡಿದೆ, ಹಂಗೆ ಬರಬಾರ್ದಾಗಿತ್ತು. ಬಟ್ ಟ್ರಾಫಿಕ್ ಇತ್ತು ಅಂತ ಈ JCB ಬೇರೆ ಮೊದಲೇ ಸ್ಪೀಡ್ ಇಲ್ಲ. ಸೊ ಒಂದು ಒಳ್ಳೆ ಆ್ಯಕ್ಷನ್ ಕ್ಯಾಮ್ರಾ ನೋಡ್ತೀನಿ, ಅದಾದರೂ ಒಂದು ಈಸಿ OnePlus ಕ್ಯಾಮ್ರಾ ಇದೆ, ಅದು ಲೈಕ್ 9899 ಇದೆ. ಗುರು ಅಲ್ಲೋಡಿ ಮಹೇಂದ್ರ, ವಾವ್ ಡ್ಯಾಮ್ ಸಕ್ಕದಾಗಿದೆ ಗುರು ಗಾಡಿ. ಈ ಗಾಡಿ ಸಿಕ್ಕಿದ್ರೆ ಈ ಗಾಡಿನ ಒಂದು ರಿವ್ಯೂ ಮಾಡೋಣ. ADAS ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರಪ್ಪ ಗಾಡಿಯಲ್ಲಿ, ಸೂಪರ್. ಆಲ್ ಒರಿಜಿನಲ್ಸ್, ನೋ ರಿಸ್ಟೋರೇಷನ್, ನಥಿಂಗ್, ಫುಲ್ ಸ್ಟಾಕ್ ಗಾಡಿ. ಇಂಜಿನ್ ಮಾತ್ರ ರೀಪ್ಲೇಸ್ಮೆಂಟ್ ಮಾಡಿಸಿದ್ಬಿಟ್ರೆ ಅದೇ ಹಾರನ್ನು, ಅದೇ ಇಂಡಿಕೇಟರ್ಸು ಬಿಟ್ಟರೆ ಇನ್ನೇನಿಲ್ಲ. ಇದು ತುಂಬ ರೇರ್ ಹಾರನ್ನು, ಯಾವ ಗಾಡಿನೂ ಇರೋಲ್ಲ ಅನ್ಸುತ್ತೆ. ಕ್ಯಾ ಬಾತ್ ಹೈ. ವಾ 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 ವಾ, ಇಂಡಿಕೇಟರ್ ಹಾಕಲ್ಲ ಏನಿಲ್ಲ, ಹಂಗೆ ಸಡನ್ನಾಗಿ ರೈಟ್ ಹೇಳ್ಕೊಂಡು ಬಿಡ್ತಾರೆ. ಸೊ ಈ ಗಾಡಿ ಕಂಫರ್ಟ್ ಮಾತ್ರ ಸಕ್ಕತ್ತಾಗಿದೆ. ಹ್ಯಾಂಡ್ಲಿಂಗು, ಆಕ್ಸಿಲರೇಷನ್ನು, ಕ್ಲಚ್ಚು ವಿತ್ ಗೇರ್ ಎಲ್ಲ ಸ್ಮೂತು. ನಾನು ಯಾವ ಗಾಡಿನೂ ಇಷ್ಟೊಂದು ಎಂಜಾಯ್ ಮಾಡಿಲ್ಲ, ಆದರೆ ಈ ಗಾಡಿ ಮಾತ್ರ ನಾನು ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ ಮಾತ್ರ. ನನ್ನ ಯೂಟ್ಯೂಬ್ ಚಾನಲ್ ಹೊಸೊಬ್ರು ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಯಾಕಂದರೆ ಹೀಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಹೀಗೆ ರಿವ್ಯೂಸು, ಪಾಯಿಂಟ್ ಆಫ್ ವ್ಯೂ ಡ್ರೈವು ಕೂಡ ಮಾಡ್ತಾಯಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಪೋಸ್ಟ್ ಏನೂ ಹಾಕಿಲ್ಲ, ಎಲ್ಲ ಡಿಲೀಟ್ ಮಾಡಿ ಹಾಕಿದ್ದೀನಿ. ಓಕೆ ನೋಡಿ ಎಷ್ಟು ಸ್ಮೂತಾಗಿ ಹೋಗ್ತಿದ್ದೀನಿ, ಕ್ಲಚ್ ಇಟ್ಕೊಂಡಿದ್ದೀನಿ. 40 ಇದ್ದೀನಿ, 40 ಹೋಗ್ತಾಯಿದೆ. ಇದಕ್ಕೆ ಸೆಲ್ಫ್ ಸ್ಟಾರ್ಟ್ ಆಪ್ಷನ್ ಇಲ್ಲ, ಬೇಕಾದರೆ ಹಾಕಿಸ್ಬೋದು. ಕಿಕ್ ಸ್ಟಾರ್ಟ್ ಆಪ್ಷನ್ ಇರೋದು ಗಾಡಿಯಲ್ಲಿ. ನೋಡಿ ಇವಾಗ 4th ಗೇರಲ್ಲಿ ಮೂವ್ ಮಾಡ್ತೀನಿ ಗಾಡಿ, ನೋಡೋಣ ಮೂವ್ ಆಗುತ್ತಾ ಅಂತ. ಟಾರ್ಕ್ ಹೆಂಗಿದೆ ನೋಡೋಣ. 10 ಇದೆ ಟಾರ್ಕು, ಸೊ ನ್ಯೂಟ್ರಲ್ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಓಕೆ, 4th ಲಾಕ್ ಆಯಿತು. ಸೊ ಲೆಟ್ಸ್ ಸಿ ಹೋಗುತ್ತಾ ನೋಡೋಣ 4th ಗೇರಲ್ಲಿ. ಓಹೋ ಓಹೋ ವಾವ್, ಎಷ್ಟು ಈಸಿ ಆಗೋಯ್ತು ಗುರು. ನಿಜ, ನಾನು 4th ಗೇರಲ್ಲೇ ಮೂವ್ ಮಾಡಿದ್ದು ಗಾಡಿ. ಸೆಕೆಂಡು, ಫಸ್ಟು, ನ್ಯೂಟ್ರಲ್ಲು, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಬಿತ್ತು. ಇವಾಗ ಬಿತ್ತು. ಓಕೆ, ಲಾಕ್ ಆಯಿತು. ನೋಡೋಣ ಕಾರ್ ಹೋಗಲಿ. ಓಹ್ ಮೈ ಗಾಡ್, ಕ್ರೇಜಿ. ಲಾಂಗ್ ರೈಡಿಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ಗಾಡಿ. ಒಳ್ಳೆ ಮೈಲೇಜು ಇದೆ, ಒಳ್ಳೆ ಪಿಕಪ್ಪು ಇದೆ. ಬಟ್ ಕೇರ್ಫುಲ್ಲಾಗಿ ಓಡಿಸ್ಬೇಕು, ಅದೊಂದು ಇಂಪಾರ್ಟೆಂಟು. ವಾ, 3rd ಗೇರಲ್ಲಿ ಮೂವ್ ಆಗ್ತಿರೋದು ಗಾಡಿ. 4th ಅಷ್ಟೇ, ಲಾಕ್ ಆಯಿತು. ಯಪ್ಪ, ಅದೇ ಟ್ಯೂನ್ ಮಾಡಿದ್ದೀನಿ ಇಂಜಿನ್, ಸೊ ಅದಕ್ಕೆ ಆ ಥರ ಸೌಂಡ್ ಬರ್ತಾಯಿದೆ. ಇಟ್ಸ್ ಕಾಮನ್ ಅದು.
ವಿಡಿಯೋ ಸರಿಯಾಗಿ ರೆಕಾರ್ಡ್ ಆಗ್ತಿದೆಯಾ, ಕ್ಲಾರಿಟಿ ಕಾಣ್ತಾ ಇದೆಯಾ ಅನ್ನೋದೇ ಡೌಟು. ಚೆನ್ನಾಗಿ ಬಂದರೆ ಓಕೆ, ಇಲ್ಲಾಂದರೆ ಎಲ್ಲ ಮಧ್ಯದಲ್ಲಿ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಟೈರ್ ಗ್ರಿಪ್ ಮಾತ್ರ ಸಕ್ಕತ್ತಾಗಿದೆ. ಫ್ರಂಟ್ ಬ್ಯಾಕ್ ಎರಡು ಹೊಸ ಟೈರ್ಸು. ಸೊ ಫ್ರಂಟು 1 ವರ್ಷ ಆಯಿತು ಅನ್ಸುತ್ತೆ, 1 ವರ್ಷ ಆಯಿತು ಅನ್ಸುತ್ತೆ ಚೇಂಜ್ ಮಾಡಿಸಿ ಟೈರ್ನ. ಫಸ್ಟು ಫ್ರಂಟ್ ಚೇಂಜ್ ಮಾಡಿಸಿದೆ, ಆಮೇಲೆ ಬ್ಯಾಕ್ ಚೇಂಜ್ ಮಾಡಿಸಿದೆ. ಫ್ರಂಟು 1-2 ತಿಂಗಳಾದ್ಮೇಲೆ ಆಮೇಲೆ ಬ್ಯಾಕ್ ಟೈರ್ ಚೇಂಜ್ ಮಾಡಿಸಿದೆ. ಇವಾಗ ಸದ್ಯ ಇಲ್ಲಿಲ್ಲೇ ಓಡಿಸ್ತಾ ಇದ್ದೀನಿ, ಎಲ್ಲೂ ದೂರನೂ ತೊಗೊಂಡೋಗಿಲ್ಲ ಈ ಗಾಡಿನ. ಎಲ್ಲಾದರೂ ಒಂದು ಲಾಂಗ್ ರೈಡ್ಗೆ ತೊಗೊಂಡೋಗಿ ನೋಡಬೇಕು, ಮೈಲೇಜ್ ಟೆಸ್ಟ್ ಮಾಡೋಣ ಈ ಗಾಡಿದು. ಇದೊಂದು ಅಲ್ಟ್ರಾ ಗಾಡಿ ಗುರು, 800. ಫ್ಯೂಲ್ ಎಷ್ಟಿದೆ, ಕೆಳಗೆ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಇನ್ನೂ ಒಂದು 10-20 ಕಿಲೋಮೀಟ್ರ್ ಹೋಗ್ಬೋದು ನನ್ನ ಪ್ರಕಾರ. ರೋಡು ಚೆನ್ನಾಗಿದೆ, ಬಿಸಿಲು ಮಾತ್ರ ಸಮ್ಮರ್ ಸೀಸನ್ನು ಫಟ್ 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 ಅಂತ ಇದೆ ಹಂಗೆ ಹಿಂದೆ. ಯಪ್ಪ ಕೇಳಿಸ್ಕೊಂಡ್ರ? ಇನ್ನೂ ಇಂಜಿನ್ ಹೀಟ್ ಬೇರೆ ಆಗಿಲ್ಲ, ಇವಾಗಷ್ಟೇ ವಾರ್ಮ್ ಅಪ್ ಮಾಡಿರೋದು, ಮನೆಯಿಂದ ಒಳಗೆ ತೆಗ್ದಿರೋದು ಅಷ್ಟೇ. ಆದರೂ ಗಾಡಿ ಸೌಂಡು ಚಿಂದಿಯಾಗಿದೆ, ರಾ ಸೌಂಡು. ನೋಡಿ, ಅಪ್ಪ ಅಪ್ಪ ಅಪ್ಪ. ಸಿಕ್ಸ್ಟಿ ಕಮ್ ಆನ್. ಎಸ್ 60 ನೋಡಿ, ಇವಾಗ ಫಟ್ ಅನ್ನತ್ತೆ ಅಷ್ಟೇ. ಇನ್ನೊಂದ್ಸಲ ಒನ್ಸ್ ಮೋರ್. ಸ್ವಲ್ಪ ಬಂತು. ಅಯ್ಯೋ, ಇಲ್ಲೊಂದು ನಾಯಿ ಅಡ್ಡ ಬಂದ್ಬಿಟ್ಟಿತ್ತಪ್ಪ. ಕೇರ್ಫುಲ್ಲಾಗಿ ಓಡಿಸ್ರಿ, ನಾಯಿ ಎಲ್ಲ ಅಡ್ಡ ಬರ್ತಾ ಇರ್ತಾ. ಹೈವೇ ಎಲ್ಲ ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ, ಯಾವ ಟೈಮಲ್ಲಿ ನಾಯಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಅಣ್ಣ ಹ್ಯಾಂಡ್ ಹಾಕಿದ್ದಾನೆ. ಸಲ್ಯೂಟ್ ಟು ಆಟೋ ಡ್ರೈವರ್ಸ್. ಚೆನ್ನಾಗಿದೆ, ರಾಯಲ್ ಎನ್ಫೀಲ್ಡ್ ಎಕ್ಸಾಸ್ಟ್ ಚೆನ್ನಾಗಿದೆ, ಮಸ್ತಾಗಿದೆ ಯಾವುದೋ ಒಂದು ಎಕ್ಸಾಸ್ಟ್. ಓ, ಮರ ಬಿದ್ದೋಗಿದೆ ಅನ್ಸುತ್ತೆ. ಮರ ಕಡಿತಿದ್ದಾರ? ಇವಾಗ ಎಲ್ಲ BMTC ಬಸ್ಸಲ್ಲೂ ಈ ಥರ ಸ್ಟಿಕ್ಕರಿಂಗ್ ಹಾಕ್ಬಿಟ್ಟಿದಾರ. ಬಿಗ್ ಬಾಸ್ಕೆಟ್ ಅಂತೆ, ಆ ಮನಿ ಗೋಲ್ಡ್ ಲೋನ್ ಅಂತೆ, ಅದಂತೆ ಇದಂತೆ, ಹಾಳು ಮಣ್ಣು ಮಸಿ. ಓ ಮೈ ಗಾಡ್. ವಾ ನೋಡಿ, ಆಫ್ ರೋಡಿಂಗ್. ವಾ, ಸಸ್ಪೆನ್ಷನ್ ಅಷ್ಟು ಸ್ಮೂತಾಗಿದೆ ಮಾತ್ರ ಗಾಡಿ. ಬ್ಯಾಕು ಫ್ರಂಟು ಅದೇ ಚೇಂಜ್ ಮಾಡಿಸಿದ್ದೀನಲ್ಲ, ಫ್ರಂಟ್ ಚೇಂಜ್ ಮಾಡಿಸಿಲ್ಲ, ಬರೀ ಬ್ಯಾಕ್ ಮಾತ್ರ. ಎರಡಕ್ಕೂ ಸೇರಿಸಿ 1200 rupees ಕ್ಯಾಬ್ರಿಯಲ್ಲೇ. ಸೊ ಒಂದು 600. ಕೊಡಿಗೆಪಾಳ್ಯ ಬಸ್ ಸ್ಟಾಪ್ ಪಕ್ಕದಲ್ಲಿ ಒಂದು ಶಾಪ್ ಇದೆ, ಸೊ ಅಲ್ಲಿ ಹಾಕ್ಸಿದ್ದು ನಾನು. ಸಾಲಿಡ್ ಮೈಲೇಜ್ ಅಂತಾರೆ ಒಂದು ಹಬ್ಬ ಅಂದರು ಹೈವೇದಲ್ಲಿ ಒಂದು 48 ಕೊಡುತ್ತೆ, ಸಿಟಿಯಲ್ಲಿ ಒಂದು 45-46 ಕೊಡುತ್ತೆ. ಇವಾಗ ಅದೇ 1 ಲೀಟ್ರ್ ಫ್ಯೂಲ್ ಹಾಕ್ಬಿಟ್ಟು ಆನ್ ಮಾಡಿ, ಆಮೇಲೆ ಎಷ್ಟು ಹೋಗುತ್ತೋ ಅಷ್ಟು ಹೋಗಿ, ಆಮೇಲೆ ರಿಸರ್ವ್ ಹಾಕಿ ಅಲ್ಲಿಂದ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅನ್ನೋದು ಲೆಕ್ಕ. ಇಲ್ಲ ಒಂದು ರೌಂಡ್ ಎಲ್ಲಾದರೂ ಲಾಂಗ್ ರೈಡ್, ಇಲ್ಲ ಒಂದು 100 ಕಿಲೋಮೀಟರ್ಸ್ ಎಲ್ಲಾದರೂ ಲಾಂಗ್ ಡ್ರೈವ್ ಮಾಡಿ ಎಲ್ಲಾದರೂ ನೋಡಿದ್ರೆ ಅಲ್ಲೇ ಗೊತ್ತಾಗುತ್ತೆ. ಎಲ್ಲಿಗೂ ತೊಗೊಂಡೋಗ್ತಾ ಇಲ್ಲ, ಮನೆ ಬಿಟ್ಟರೆ ಜಿಮ್ ಬಿಟ್ಟರೆ ಮನೆ. ಏನು ಅಗಿತಾರ ಗುರು ಇವರು, ಹಿಂಗೆ ರೋಡ್ ಬ್ಲಾಕ್ ಮಾಡಿಬಿಟ್ರೆ ಹೆಂಗೆ? ಏನು ಗುರು ಇವಾಗ ಎಲ್ಲಿ ನೋಡಿದ್ರು JCBನೇ. ಓಕೆ ಬ್ರದರ್,
ಸಖತ್ತಾಗಿದೆ ಮಾತ್ರ. ಎಕ್ಸಲರೇಷನ್ನು, ಕ್ಲಚ್ಚು, ಹಾರ್ಡೇನಿಲ್ಲ, ಎಲ್ಲ ಸ್ಮೂತ್ ಇದೆ. ಗೇರು ಸ್ಮೂತಾಗಿದೆ, ಸ್ಮೂತಾಗಿ ಬೀಳ್ತಾ ಇದೆ. ಇಂಜಿನ್ ರಿಪ್ಲೇಸ್ಮೆಂಟ್ ಮಾಡಿದಾಗಿಂದ ಒಳ್ಳೆ ಪವರ್ ಇದೆ ಮಾತ್ರ ಗಾಡಿ. ಸೂಪರ್ ಆಗಿದೆ ಮಾತ್ರ. ಕಂಫರ್ಟು ಇದು ಎಲ್ಲ ನೆಕ್ಸ್ಟ್ ಲೆವೆಲು, ಸಾಲಿಡ್ ಆಗಿದೆ ಮಾತ್ರ ಗಾಡಿ. ಧೂಲಿ ನಾಯಿ ಕಚ್ಚುತ್ತೆ. ನಾನು ಎಷ್ಟೇ ನಿಧಾನಕ್ಕೆ ಹೋದ್ರೂ ಅಟ್ಟಾಡ್ಸ್ಕೊಂಡು ಬಂದ್ಬಿಡ್ತೀವಿ. ಇವಾಗ ನಿಧಾನಕ್ಕೆ ಹೋಗೋಣ. Ortinaidi ila babaji. Babaji. Babaji ila X box series X. Babaji. Babaji ila PlayStation 5. PlayStation 5. PlayStation 5 ila Logitech. ನಡಿ ಬಿತ್ತು ಮೂತಿಗೆ. ನಜ್ಜಿ ನಡಿ. ಮನೇನೂ ಬಂತು. ಹೆಂಗೆ ಬಿತ್ತು ಕಾಲಿಗೆ ಸರಿಯಾಗೆ ನಜ್ಜಿ. ನೋಡಿ ಅಜ್ಜಿನೂ ಅದೇ ಹೇಳ್ತಾ ಇದ್ದಾರೆ. ಏನ ಏನು ಕಚ್ಚೆ ಇನ್ನು ಹೇಗಿರುತ್ತೆ ಇವಾಗ ಇದು. ಬಂತು. ಏನ ಇವೆಲ್ಲ ನಮಗೆ ಬಾಡಿ ಕಾರ್ಡ್ ಥರ. ಎಷ್ಟು ನಾಯಿ ಇದೆ ಅಂದರೆ 1, 2 ಅಲ್ಲೊಂದು 5 ನಾಯಿ. ನಮ್ಮದೊಂದು ಮೇಯ್ನ್ ನಾಯಿ ತೋರಿಸ್ತೀನಿ ನಿಮಗೆ. ಒಳಗಿದ್ದಾನೆ ಅನ್ಸುತ್ತೆ ನನ್ನ ಪ್ರಕಾರ. ಒಳಗೆ ಮಲಗಿರ್ತಾನೆ ಇಲ್ಲ ಹೊರಗಿರ್ತಾನೆ. ಇದ್ದಾನೆ ಒಳಗೆ ಇಲ್ಲ, ನಾ ಇಲ್ಲೇ ಇದ್ದಾನಲ್ಲ ಇವನೇ. ಈ ನಮ್ಮ ಮನೆ ರಾಜ ಇವನೇ. ಕತ್ತು ಸಾರಿ ಸಖತ್ ನಾಯಿ. ನಿಮಗೆ ಗಾಡಿ ಹೆಂಗೆ ಬಿಟ್ನಲ್ಲ ನಾನು. ಹೂ ಕಣು, ವಿಡಿಯೋ ಆಗ್ತಿದೆ. ಇವನು ನನ್ನ ಕ್ರಿಕೆಟಲ್ಲಿ 2 ಸಲ ಸೋಲ್ಸಿದ್ದಾನೆ. ಯಾರಿದ್ದಾರೆ ಇವಾಗ ಹುಡುಗರು? ಬ್ಯಾಟು ಬ್ಯಾಟು ತಗೊಂಡು ಬರ್ರಿ ಆಡೋಣ. ಬಿಸಿಲಿದೆಯಲ್ಲೋ ಅಮ್ಮ, ಸಿಕ್ಕಾಪಟ್ಟೆ ಬಿಸಿಲಿದೆ. ಓಕೆ ಬರ್ತೀನಿ, ಆಡ್ರಿ. ಸೊ ನೋಡಿ, ನಮ್ಮ ಎಲ್ಲ ನನಗೆ ಫ್ರೆಂಡ್ಸ್ ಇಲ್ಲ ಅಂದ್ರೂ ಇವರು ಮಾತ್ರ ನನ್ನ ಸ್ವಂತ ತಮ್ಮ ಥರ ಇವರಿಗೆಲ್ಲ ನಮಗೆ. ಅಲ್ಲಿ ಬಂದಿದೆ ವೀಡಿಯೋದಲ್ಲಿ ಕಳಿಸ್ತೀನಿ ನೋಡಿ, ನಿಮ್ಮ ಅಣ್ಣಂಗೆ ನೋಡೋಕ್ಕೆ ಹೇಳು. ಮಸ್ತಾಗಿ ಬಂದಿದೆ ಮಾತ್ರ. ಪಟ್ 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 ಅಂತ ನನಗೆ ಬರಲ್ಲ. ಇವಾಗ ಇಂಜಿನ್ ಚೇಂಜ್ ಮಾಡಿಸಿದ್ದೀನಲ್ಲ, ಸೌಂಡ್ ಅಷ್ಟೊಂದು ಅಂದರೆ ಸೌಂಡ್ ಬರುತ್ತೆ, ಇಲ್ಲ ಅಂತಲ್ಲ, ಬರುತ್ತೆ ಮಾತ್ರ. ಯಾಕೋ ಇವನು ಏನು ಗೊತ್ತಾ ಪ್ರಾಬ್ಲಮ್ಮು, ಯಾವುದೇ ಗಾಡಿ ನೋಡಿದ್ರು ನಾಯಿ ಹಿಡ್ಕೊಂಡು ಹೋಗೋ ಗಾಡಿ ಅಂತ ಅಂದ್ಕೊಂಡು ಬೊಗ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಗಾಡಿ ನೋಡೋಕೆ ಹೋಗ್ತಾನೆ. ಅಷ್ಟು ಅಬ್ಸರ್ವೇಷನ್ ಮಾತ್ರ. ಇನ್ನೂ ವೀಡಿಯೋ ಮಾಡ್ತಾನೇ ಇದ್ದೀನಿ, ವೀಡಿಯೋ ರೆಕಾರ್ಡ್ ಆಗ್ತಿದೆ. ಮಕ್ಕಳು ನೋಡಬೇಕು ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೂ ಹಾಕಿಲ್ಲ, ಬರೀ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾತ್ರ ಈ ಹೆಲ್ಮೆಟಿಂದ ಹಾಕ್ಸಿದ್ದೀನಿ. ಯೂಟ್ಯೂಬ್ ಚಾನಲ್ ಎಲ್ಲಾದರೂ ಸೈಡಿಗೆ ಹಾಕ್ಸ್ಕೊಳ್ಬೇಕು. ನೋಡೋಣ ಎಲ್ಲಿ ಕರೆಕ್ಟಾಗಿ ಕೂರುತ್ತೋ, ಎಲ್ಲಿ ಡಿಸೈನ್ ಅಂದರೆ ಎಲ್ಲಿ ಲುಕ್ ಚೆನ್ನಾಗಿ ಕಾಣುತ್ತೋ ಅಲ್ಲಿ ಹಾಕೋದಷ್ಟೇ, ಇನ್ನೇನಿಲ್ಲ. ಹೆಂಗಿದೆ ಗಾಡಿ? ಹಾಂ ಸಾಕಾಗಿದೆ. ಹಾಂ ಇನ್ನೊಬ್ಬ ಅಣ್ಣ ಹತ್ರ RX ಇದೆ, ತಂದಿದ್ದಲ್ಲ ಒಂದ್ಸಲ ಇಲ್ಲಿ. ನೀವು ನೋಡಿದ್ದಾನೆ, ಮಲ್ಲ ನೋಡಿದ್ದಾನೆ. ಫುಲ್ ಸೌಂಡ್ ಇದೆ ಗಾಡಿ. ಹಾಂ ಗ್ರಿಪ್ಪರ್ ಅದು ಕಂಪನಿಯಿಂದ ಕೊಟ್ಟಿದ್ದು. ನನ್ನ ಗ್ರಿಪ್ಪರ್ ಆ್ಯಕ್ಸಲ್ಲ ಇದೆ. ಆ್ಯಕ್ಚುಲಿ ಆ್ಯಕ್ಸಲರೇಟರ್ ಬರೋದೇ ಹಿಂಗೆ. ಗ್ರಿಪ್ಪರ್ ಇಲ್ಲವೇ ಇಲ್ಲ. ನೋಡು, ಇಲ್ಲಿ ನೋಡು, ಇದು ನೋಡು, ಆ ಕಡೆ ನೋಡು, ಈ ಕಡೆ ನೋಡು, ಒಂದೇ ಗ್ರಿಪ್ಪರು. ಆ್ಯಕ್ಸಲರೇಟರ್ ಇದು ಗ್ರಿಪ್ಪರ್ ನಾನು ಹಾಕ್ಸೇ ಇಲ್ಲ. ಹಾಕ್ಸ್ಬೋದು, ಇಲ್ಲ ಅಂತಲ್ಲ, ಬಟ್ ಇದ್ರ ಸೈಜ್ ಸಿಗಲ್ಲ. ಆದರೆ ಸಿಗುತ್ತೆ ಗ್ರಿಪ್ಪರ್. ಇಲ್ಲಿ ಎಲ್ಲಿ ಸಿಗುತ್ತೆ ನೋಡಬೇಕು. ಗುಡ್. ಮಲ್ಲ ಗೇಟ್ ತೆಗೆ. ಇಲ್ಲ ಅನ್ನತ್ತೆ ಬಾಯ್ಲಿ. ಇಲ್ಲ ಇಲ್ಲ ನೋಡಿ, ಒಳಗಡೆ ಏಕೋ ಹಿಂಗೆ ಕೇಳಿಸುತ್ತೆ. ನೋಡು ಬರಲ್ಲ ಮಕ್ಕಳು. ಇಲ್ಲಿ ನೋಡಿ ನೋಡಿ, ಏನು ಮಾಡಿಲ್ಲ. ಅದೇ ಅಂತೂ ಏನು ಮಾಡಿಲ್ಲ. ನಾನು ಮಾಡೇ ಇಲ್ಲ, ಬಂತಿರೋದು ಆ ಥರ. ಅದು 6,000 RPM ಫುಲ್ ರೇವ್ ಮಾಡಿದ್ರೆ ಆ ಥರ ಬೆಂಕಿ ಬರುತ್ತೆ. ಟ್ಯೂನ್ ಮಾಡಿದ್ದೀನಿ, ಇಂಜಿನ್ ಟ್ಯೂನಿಂಗ್ ಆದರೆ ಹಂಗೆ ಬರುತ್ತೆ ಸೌಂಡು. ಅಲ್ಲಿ ಓಡಿಸ್ಬೇಕಾದ್ರೆ ಇನ್ನೂ ಪಟ್ 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 ಅಂತೂ ಎಲ್ಲ ಹಿಂಗೆ ನೋಡ್ತಾಯಿದ್ರು. ವೀಡಿಯೋ ಸರಿಯಾಗಿದೆ ಮಾತ್ರ, ಭಾರಿ ಗಾಡಿ. ಇನ್ನೂ ರೆಕಾರ್ಡಿಂಗ್ ಆಗ್ತಿದೆ. ಯಾವುದು? ಏನು ಎಷ್ಟಣ್ಣ?
ಅರ್ಥ ಆಗಿಲ್ಲ ಏನು ಅರ್ಥ ಅಂದರೆ ಅವಾಗ ಎಷ್ಟು ಅಂತನಾ? ಅಯ್ಯೋ ಇದು 2003 ಕಣೋ. ಅವಾಗಲೇ ಒಂದು 30-40 ಸಾವಿರ ಗಾಡಿದು, 45 ಸಾವಿರ. ಮೊದಲು ಅಪ್ಪನ ಫ್ರೆಂಡ್ ಹತ್ರ ಇತ್ತು, ಇದು ನಾವು ಸೆಕೆಂಡ್ ಓನರ್ ಕಣೋ. ನಾವು ಅಂಕಲ್ ಫ್ರೆಂಡು 2-3 ತಿಂಗಳೇನೋ ಓಡಿದ್ರು, ಆಮೇಲೆ ಅಪ್ಪಂಗೆ ಕೊಟ್ಟರು. ಸೆಕೆಂಡ್ ಹ್ಯಾಂಡ್ ಅಮ್ಮ. ಇಲ್ಲ ಅದು ಸೆಕೆಂಡ್ ಹ್ಯಾಂಡ್. ಅದು ಅಷ್ಟೇ ಅಪ್ಪನ ಫ್ರೆಂಡ್ ಹತ್ರನೇ ಇಸ್ಕೊಂಡಿದ್ದು. ಕಾರ್ ಇದೆಯಲ್ಲ ಅದು ಫಸ್ಟ್ ಹ್ಯಾಂಡು. ಮಸ್ತಾಗಿದೆಯಲ್ಲ ಗಾಡಿ, ಹೆಂಗಿದೆ? ಇಲ್ಲಪ್ಪ, ಇವಾಗ ಜಸ್ಟ್ ರಿವ್ಯೂ ಮಾಡಿದಷ್ಟೇ. ಇದು ಗಾಡಿ ತುಂಬ ಬರುತ್ತೆ ಯೂಟ್ಯೂಬಲ್ಲಿ ಇಲ್ದಿನಿ ಅಣ್ಣ. ನಿಮ್ಮ ಅಣ್ಣನ ಕಳಿಸ್ತೀನಿ ನೋಡೋಕೆ ಹೇಳು. ಅವ್ನು ಮಸ್ತ್, ಅವ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ. ನಿಮ್ಮ ಅಣ್ಣ ಸೋಮ ಮಾಡಿದ್ದಾನೆ. ಲೆಜೆಂಡ್ ಗಾಡಿ ಅಂತಲೂ ಹೇಳ್ಬೋದು. ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಹಾಂ ಅವಾಗ ಚಾರ್ಜಿಂಗ್ ಪಾಯಿಂಟ್ ಅಲ್ಲ, ಅದು ಚಾರ್ಜಿಂಗ್ ಪಾಯಿಂಟ್ ಅಲ್ಲ, ಅದು ಬರೀ ಮೌಂಟ್ ಚೇಂಜ್ ಮಾಡಿಸ್ಬೇಕು. ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ, ಹಾಕ್ಸ್ಬೇಕು. ಇದು ಹೆಂಗೋ ಸೆಲ್ಫ್ ಸ್ಟಾರ್ಟ್ ಇಲ್ಲ, ಸೆಲ್ಫ್ ಸ್ಟಾರ್ಟ್ ಬರಲ್ಲ, ಬರೀ ಕಿಕ್ ಸ್ಟಾರ್ಟ್ ಇದು ಆಗುತ್ತೆ. ಬ್ಯಾಟ್ರಿನೂ ಚಾರ್ಜ್ ಚೆನ್ನಾಗಾಗುತ್ತೆ. ಸೆಲ್ಫು ಹಾಕ್ಸೋಕ್ಕೆ ಅಂತಲೇ ಜಾಗ ಕೊಟ್ಟಿದ್ದಾನೆ, ಹಾಕಿಸ್ಬೋದು ನೀನು. ಸೆಲ್ಫ್ ಸ್ಟಾರ್ಟ್ ನೋಡಿ ಗ್ಯಾಪ್ ಕೊಟ್ಟಿದ್ದಾನಲ್ಲ, ಇಲ್ಲಿ ಹಾಕಿಸ್ಬೋದು ನೀನು ಬೇಕಾದರೆ. ಸೆಲ್ಫ್ ಸ್ಟಾರ್ಟಿಗೆ ಅಂತಲೂ ಹಾಕಿಸ್ಬೋದು, ವಿತೌಟ್ ಮೋಟರು, ವಿತ್ ಮೋಟರು. ಎಲ್ಲ ಇಂಜಿನ್ ಎಲ್ಲ ಚೇಂಜ್ ಮಾಡಿಸಿದ್ಮೇಲೆ ಸ್ವಲ್ಪ ಗಾಡಿ ಪವರ್ ಬರ್ತಾ ಇರೋದು. ಇವಾಗ ಅಷ್ಟೊಂದೇನು ಪವರ್ ಇರಲಿಲ್ಲ, ಇವಾಗ ಎಳೆಯುತ್ತೆ. ಹಾಂ ಹೌದು. ಹಾಂ ಬ್ರೇಕು ಅಲ್ಲಿ, ಇದು ಗೇರು, ಅದು ಆ ಕಡೆ ಬ್ರೇಕು. ಹಾಂ ಬ್ರೇಕ್ ಅದು. ಹಾಂ ಇದು ಕ್ಲಚ್, ಇದು ಕ್ಲಚ್ಚು. ಬ್ರೇಕ್ ಇಲ್ಲಿದೆ ನೋಡಿ, ಇಲ್ಲಿ ಮುಂದೆಂದು, ಇದು ಹಿಂದೆ ಬ್ರೇಕ್ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲ ಇದು ಕ್ಲಚ್ಚು. ಇನ್ನು ಫಸ್ಟಿಗೆ ಬ್ರೇಕ್ ಅನ್ಕೊಂಡ, ಇದು ಕ್ಲಚ್ಚು, ಇದು ಬ್ರೇಕು. ಫ್ರಂಟ್ ಬ್ರೇಕ್ ಇದು, ಬ್ಯಾಕು ಇಲ್ಲಿ ಕೊಟ್ಟಿದ್ದಾನಲ್ಲ, ಇಲ್ಲಿ ಬ್ಯಾಕು. ಓ ಏನಮ್ಮ, ಏನು ಉದ್ರೋಗಿದೆ? ಅದಲ್ಲ, ಅದು ಬಿಡು, ಹೊಸದದು ಕೇಬಲ್ಲೇ ಹೊಸದು. ಆ್ಯಕ್ಚುಲಿ ಅದು ಹಂಗೆ ಕೊಟ್ಟಿರೋದು ಹಾಕ್ಸ್ಬೇಕಾದ್ರೆ. ಬ್ರೇಕು, ಸ್ಪೀಡೋಮೀಟರ್, ಕೇಬಲ್ ಎರಡೂ ಹೊಸದೇ, ಚೇಂಜ್ ಮಾಡಿಸಿರೋದು ಆಮೇಲೆ ಅದನ್ನು. ಡಿಸ್ಕ್ ಬ್ರೇಕಾ ಅವಾಗ ಬಂದಿದ್ದು. ಇವಾಗ ಈ ಗಾಡಿ ಲಾಂಚ್ ಆದಮೇಲೆ ಡಿಸ್ಕ್ ಬ್ರೇಕ್ ಬಂದಿಲ್ಲ. 2005 ಡಿಸ್ಕ್ ಬ್ರೇಕ್ ಬಂದಿದ್ದು. ಇದು 4 ಸ್ಪೀಡ್ ಅಲ್ಲ, ಇದು 5 ಸ್ಪೀಡ್ ಅಲ್ಲ, 4 ಸ್ಪೀಡ್ ಗಾಡಿ. ಇಲ್ಲೋಡಿ, ಇಲ್ಲೇ ಕಟ್ಟಾಗಿದೆ, ಇಲ್ಲೇ ನೋಡ್ತಾ ಇದ್ದಾರೆ ನೋಡು, ಇಲ್ಲೊಂದು ಹೋಗಿದೆ, ಇಲ್ಲೊಂದು ಅಷ್ಟೇ. ಇವೆರಡೆ, ಇನ್ನು ಬಿಟ್ಟರೆ ಇನ್ನೇನಿಲ್ಲ, ಎಲ್ಲ ಡೆಂಟ್ ಆಗಿದೆ ಅಷ್ಟೇ. ಬಿಟ್ಟರೆ ಗಾಡಿ ಏನಾಗಿರಲಿಲ್ಲ. ಅವನಿಗೇನಾಗಿಲ್ಲ, ಅವ್ನ ಗಾಡಿಗೇನು ಫ್ರಂಟು ಒಂದು ಮರ್ಗಾಡ್ ಹೋಗಿದೆ. ಬಿಟ್ಟರೆ ಅವನಿಗೇನಾಗಿಲ್ಲ, ನನಗೆ ಜಾಸ್ತಿ ಏಟಾಗಿದ್ದು. ಜ್ಯೂಸ್ ಅಂಗಡಿ ಗೊತ್ತಿರೋ ನನಗೆ, ಗಣೇಶ್ ಫ್ರೂಟ್ ಜ್ಯೂಸು, ಸರ್ಕಲ್ ಹತ್ರ. ಅಲ್ಲೇ ಆಗಿರೋದು ಆಕ್ಸಿಡೆಂಟು, ಅದೇ ರೋಡಲ್ಲೇ. ಇಷ್ಟು ಹಿಂಗೆ ನಿಲ್ಸಿರ್ದು ಕಣ ಬಸ, ಹಿಂಗೆ ಹಿಂಗೆ ನಿಂತಿದ್ದು ಅಷ್ಟೇ. ಅವ್ನು ಸಡನ್ ಆಗಿ ಅದು ಯಾವ ಬಂದು ಓವರ್ಟೇಕ್ ಮಾಡಿದ್ನೋ, ಅದಕ್ಕೆ ಇವಾಗ ಡಿವೈಡರಲ್ಲಿ ಹಾಕಿದಾರಲ್ಲ. ಅವಾಗೆಲ್ಲ ಇರಲಿಲ್ಲ, ಇವಾಗಲೆಲ್ಲ ಅಲ್ಲಿ ಹಾಕಿರೋದು ಡಿವೈಡರು. ತುಂಬ ಅಲ್ಲ, ಆ ರೋಡಲ್ಲಿ ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ ಅಂದ್ಬಿಟ್ಟು ಡಿವೈಡರ್ ಹಾಕಿದ್ದು ಅವರಲ್ಲಿ. ಹಾಂ ಡಿವೈಡರ್ ಹಾಕ್ಮೇಲೆ ಸ್ವಲ್ಪ ಚಿಕ್ಕದಾಯ್ತಲ್ಲ, ಒಳ್ಳೆ ಕೆಲಸ ಬಿಡೋದು. ಆ್ಯಕ್ಚುಲಿ ಹುಚ್ಚು ನಾಯಿ ಓಡಿಸ್ತಿರ್ತಾರೆ ಕೆಲವೊಂದ್ಸಲ ಗಾಡಿನ. ಹಾಂ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಲಾರಿ ಎಲ್ಲ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ದೊಡ್ಡ ಲಾರಿ ಎಲ್ಲ ಬಂದರೆ ಕಷ್ಟ ಆಗುತ್ತೆ. ಏನಂತೆ ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮಕ್ಕಳು ಇದ್ರು ಅಂತ ಹಿಂಗೆ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೆ. ಎಲ್ಲ ಚಕ್ರನಗರ ಇಲ್ಲೇ ಕಣೋ, ಅಲ್ಲೇ ಬ್ರಿಡ್ಜ್ ಸಿಗುತ್ತಲ್ಲ, ನೈಸ್ ರೋಡ್ ಬ್ರಿಡ್ಜು. ಹೌದೌದು. ಓಕೆ, ಮಕ್ಕಳು ತುಂಬ ಇಷ್ಟಪಡ್ತಾಯಿದ್ರು ಈ ಗಾಡಿನೂ ನೋಡಿ, ಅದಕ್ಕೆ ಹಿಂಗೆ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೆ. ಸೊ ಇಲ್ಲಿಗೆ ನಾನು ಹೆಣ್ಣು ಮಾಡ್ತಾಯಿದ್ದೀನಿ, ಆವಾಗಲೇ ಹೆಣ್ಣು ಮಾಡ್ತಾಯಿದ್ದೆ. ಮಕ್ಕಳು ತುಂಬ ನೋಡ್ತಾಯಿದ್ರಲ್ಲ ಗಾಡಿ, ಹಂಗೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ವೀಡಿಯೋಗೆ ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹ್ಯಾವ್ ಎ ನೈಸ್ ಡೇ, ಬಾಯ್.